ನಮಸ್ಕಾರ ಮೈ ಡಿಯರ್ ಫುಡ್ ಲವರ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಮತಾಸ್ ರೆಸಿಪಿ. ಅವರೆಕಾಳು ಸೀಸನ್ ಬಂದರೆ ಸಾಕು, ಅವರೆಕಾಳಲ್ಲಿ ಏನೇನು ವೆರೈಟೀಸ್ ಮಾಡೋಣ ಅಂತ ಯೋಚಿಸ್ತಿರ್ತೀರ ಅಲ್ವಾ? ಆ ವೆರೈಟೀಸ್ ಲಿಸ್ಟ್ಗೆ ಈ ಸ್ವೀಟ್ ಡಿಶ್ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಅದ್ಯಾವುದಪ್ಪ ಅಂದರೆ ಇದ್ಕಿದ ಅವರೆಕಾಳಿನ ಪಾಯಸ. ಅದೇ ಇವತ್ತಿನ ಮಮತಾಸ್ ರೆಸಿಪಿ. ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಆಗಿ. ಮತ್ತೆ ತಡ ಶುರು ಮಾಡೋಣವಾ? ನಾನಿಲ್ಲಿ 2 ಕಪ್ ಇದ್ಕಿರೋ ಅಂಥ ಅವರೆಕಾಳನ್ನ ತಗೊಳ್ತಿದ್ದೀನಿ. ಇದನ್ನು ಹೇಗೆ ಬೇಯಿಸ್ಕೊಂಡೆ ಅಂತ ತೋರಿಸ್ತೀನಿ ನೋಡಿ. ಅದಕ್ಕೆ ನೀರನ್ನ ಕುದಿಯೋಕ್ಕಿಟ್ಟು ಅದು ಚೆನ್ನಾಗಿ ಕುದಿಬೇಕಾದ್ರೆ ಇದ್ಕಿರೋ ಅಂಥ ಅವರೆಬೇಳೆನ ಹಾಕ್ತಿದ್ದೀನಿ. ಪ್ಲೇಟ್ ಮುಚ್ಚಿ ಒಂದು 10 ನಿಮಿಷ ಬೇಯಿಸ್ಕೊಳ್ತಿದ್ದೀನಿ. ಈಗ ಬೆಂದಿದೆಯಾ ಅಂತ ನೋಡೋಣ. ನೋಡಿ, ಪ್ರೆಸ್ ಮಾಡಿದ್ರೆ 2 ಪೀಸ್ ಬೇಳೆ ಆಗ್ತಿದೆ, ಅಂದರೆ ಬೇಳೆ ಇನ್ನೂ ಗಟ್ಟಿನೇ ಇದೆ. ಇನ್ನೂ 5 ನಿಮಿಷ ಬೇಯಿಸ್ಕೊಳ್ಳೋಣ. ಈಗ ನೋಡಿ, ಪ್ರೆಸ್ ಮಾಡಿದ್ರೆ ಪೇಸ್ಟ್ ಆಗ್ತಿದೆ, ಅಂದರೆ ಬೇಳೆ ಬೆಂದಿದೆ. ಈಗ ನೀರನ್ನ ಬಸ್ಕೊಳ್ಳೋಣ. ಗ್ರೈಂಡಿಂಗ್ಗೆ ಏನೇನು ಬೇಕು ನೋಡ್ಕೊಳ್ಳೋಣ ಬನ್ನಿ. ಫಸ್ಟ್ಗೆ ನಾನು ಒಂದು 15 ಪೀಸ್ ಬಾದಾಮಿ ತಗೊಳ್ತಿದ್ದೀನಿ. ಇದು ನೆನೆಸಿರೋ ಅಂಥ ಬಾದಾಮಿ. ಅದಾದಮೇಲೆ ಗಸಗಸೆ 1-2 ಟೇಬಲ್ ಸ್ಪೂನ್ ತಗೊಳ್ತಿದ್ದೀನಿ. ಬಾದಾಮಿನ ಓವರ್ನೈಟ್ ಕೂಡ ನೆನೆಸ್ಬೋದು, 1 ಅವರ್ ನೆನೆಸಿದ್ರೂ ಸಾಕು ಅನಿಸುತ್ತೆ. ಏಲಕ್ಕಿ ಒಂದು ಅರ್ಧ ಟೇಬಲ್ ಸ್ಪೂನ್ ತಗೊಳ್ತಿದ್ದೀನಿ. ಅದಾದಮೇಲೆ ಇದ್ಕಿರೋ ಅಂಥ ಅವರೆಕಾಳನ್ನ 2 ಟೇಬಲ್ ಸ್ಪೂನ್ ತೊಗೊಳ್ತಿದ್ದೀನಿ. ತೆಂಗಿನ ತುರಿ ಫ್ರೆಶ್ ಆಗಿರೋ ಅಂಥದ್ದು 1 ಕಪ್ ತಗೊಳ್ತಿದ್ದೀನಿ. ಈಗ ಇದನ್ನು ಒಂದು ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ಬಾದಾಮಿ ಯೂಸ್ ಮಾಡೋದ್ರಿಂದ ಪಾಯಸಕ್ಕೆ ಒಳ್ಳೆ ಟೇಸ್ಟ್ ಮತ್ತು ಕನ್ಸಿಸ್ಟೆನ್ಸಿ ಕೊಡುತ್ತೆ. ಗಸಗಸೆ ಮತ್ತು ಏಲಕ್ಕಿ ಪಾಯಸಕ್ಕೆ ಒಳ್ಳೆ ಘಮ ಕೊಡುತ್ತೆ. ಇದ್ಕಿರೋ ಅಂಥ ಅವರೆಕಾಳು ನಾನಿಲ್ಲಿ ಬೇಯಿಸಿಟ್ಟಿರೋ ಅಂಥ ಅವರೆಕಾಳನ್ನ ತಗೊಳ್ತಿದ್ದೀನಿ ರುಬ್ಬಕ್ಕೆ. ಅದು ಒಳ್ಳೆ ಫ್ಲೇವರ್ ಮತ್ತು ಕನ್ಸಿಸ್ಟೆನ್ಸಿ ಕೊಡುತ್ತೆ, ಥಿಕ್ನೆಸ್ ಕೊಡುತ್ತೆ ಪಾಯಸಕ್ಕೆ. ನೋಡಿ, ಈ ರೀತಿ ನುಣ್ಣಗೆ ರುಬ್ಕೋಬೇಕು. ಈಗ ಪೇಸ್ಟ್ ರೆಡಿ ಆಗಿದೆ. ಈಗ ಬೆಲ್ಲನ ಕರಸ್ಕೊಳ್ಳೋಣ. 1 ಕಪ್ ಕಾಯಿ ತುರಿಗೆ 1 ಕಪ್ ಬೆಲ್ಲ ತಗೊಳ್ತಿದ್ದೀನಿ. ಸ್ವೀಟ್ ಸ್ವಲ್ಪ ಜಾಸ್ತಿ ಬೇಕನ್ಸಿದ್ರೆ ಇನ್ನು ಸ್ವಲ್ಪ ತಗೊಳ್ಬೋದು. ಅದಕ್ಕೆ ಒಂದು 1/4 ಕಪ್ಪಷ್ಟು ನೀರು ಹಾಕಿ ಬೆಲ್ಲನ ಕರಗಿಸ್ಕೊಳ್ತಿದ್ದೀನಿ. ಬೆಲ್ಲ ಪಾಕ ಬರಬೇಕಂತೇನಿಲ್ಲ, ಬೆಲ್ಲ ಕರಗಿದ್ರೆ ಸಾಕು. ಬೆಲ್ಲದಲ್ಲಿ ಕಡ್ಡಿ ಕಲ್ಲು ಎಲ್ಲ ಇರುತ್ತೆ, ಸೋಸ್ಕೊಂಡ್ರೆ ಒಳ್ಳೆಯದು. ನೋಡಿ, ಈಗ ಬೆಲ್ಲದ ಪಾಕ ಕುದಿ ಬರೋದಕ್ಕೆ ಸ್ಟಾರ್ಟ್ ಆಗ್ತಿದೆ. ಈಗ ಬೆಲ್ಲ ಕರಗಿದೆ. ಬೆಲ್ಲ ಕರಗಬೇಕಾದ್ರೆ ಅದಕ್ಕೆ ಕೈ ಆಡಿಸ್ತಾನೆ ಇರಬೇಕು. ಆಗಲೇ ಅದು ಸಣ್ಣ ಸಣ್ಣ ಉಂಡೆಗಳೇನಿರುತ್ತಲ್ವ ಅದು ನೀಟಾಗಿ ಕರಗುತ್ತೆ, ಬೇಗ ಕರಗುತ್ತೆ. ನೆಕ್ಸ್ಟ್ ನಾನು ಬೇಯಿಸಿಟ್ಕೊಂಡಿರೋ ಅಂಥ ಇದ್ಕಿದ ಅವರೆಕಾಳನ್ನ ಹಾಕ್ಕೊಳ್ತಿದ್ದೀನಿ. ಇದು 1-2 ನಿಮಿಷ ಬೆಲ್ಲದ ಪಾಕದಲ್ಲಿ ಬೇಯಕ್ಕೆ ಬಿಡೋಣ. ಇದೇನಿದು ಬೇಯಲ್ಲ, ಬಟ್ ಅದರದ್ದು ಬೆಲ್ಲದ್ದು ಏನು ಪಾಕ ಇದೆ ಅಲ್ವ ಅದನ್ನು ಹೀರ್ಕೊಳ್ಳಿ ಅಂತ ಅಷ್ಟೇ. ನಾವೇನು ಫಸ್ಟಿಗೆ ಬೇಯಿಸಿರ್ತೀವಲ್ವ ಬೇಳೆ ಅಷ್ಟೇ ಬೇಯೋದು, ಬೆಲ್ಲದ ಪಾಕದಲ್ಲಿ ಬೇಳೆ ಬೇಯಲ್ಲ. ಅದಾದಮೇಲೆ ಕಾಳು ಬೇಯಿಸಿರೋ ಅಂಥ ನೀರಿರುತ್ತಲ್ವ ಅದನ್ನು ಈಗ ಸೇರಿಸ್ಕೊಳ್ತಿದ್ದೀನಿ. ಇದೊಂದು ಕುದಿ ಬರಲಿ, ಅಲ್ಲಿವರೆಗೂ ಬೇಯಿಸ್ಕೊಳ್ಳೋಣ. ನೋಡಿ, ಕುದಿಯೋಕ್ಕೆ ಸ್ಟಾರ್ಟ್ ಆಗ್ತಿದೆ. ಇನ್ನು ಒಂದು 2 ಮಿನಿಟ್ಸ್ ಇದು ಹೀಗೆ ಬೆಲ್ಲದ ಪಾಕದಲ್ಲಿ ಬೇಯಿಸೋಣ. ಆಗ ನಮಗೆ ಒಳ್ಳೆ ಫ್ಲೇವರ್ ಸಿಗುತ್ತೆ. ಕಾಳನ್ನ ತಿನ್ನಬೇಕಾದ್ರೆ ಅದು ಸ್ವೀಟಾಗಿ ನಮಗೆ ಬಾಯಿಗೆ ತುಂಬ ಚೆನ್ನಾಗಿ ಅನಿಸುತ್ತೆ. ಈಗ ಕುದಿ ಬರ್ತಿದೆ. ಪ್ಲೇಟ್ ಮುಚ್ಚಿ ಒಂದು ಕುದಿ ಬರೋವರೆಗೂ ಬೇಯಿಸ್ಕೊಳ್ಳೋಣ. ಈಗ ಇದಕ್ಕೆ ರುಬ್ಬಿರೋ ಅಂಥ ಮಿಶ್ರಣನ ಹಾಕ್ಕೊಳ್ತಿದ್ದೀನಿ. ನೀರು ಹಾಕ್ಕೊಳ್ತಾ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಳ್ತಾ ಬರಬೇಕು. ನಿಮಗೆ ಸ್ವೀಟ್ ಏನಾದರೂ ತುಂಬ ಜಾಸ್ತಿ ಅನ್ನಿಸ್ತಿದ್ರೆ ಇನ್ನು ಸ್ವಲ್ಪ ಕಾಯಿನ ರುಬ್ಕೊಂಡು ಅದರದ್ದು ಹಾಲಾದರೂ ಸರಿ, ಅದ್ರ ಪೇಸ್ಟ್ ಆದರೂ ಸರಿ ಹಾಕ್ಕೊಳ್ಳಿ. ಆಗ ಸ್ವೀಟ್ ಪರ್ಫೆಕ್ಟ್ ಆಗುತ್ತೆ. 1 ಕಪ್ ತೆಂಗಿನ ತುರಿಗೆ 1 ಕಪ್ ಬೆಲ್ಲ ಕರೆಕ್ಟ್ ಮೆಷರ್ಮೆಂಟು. ನಿಮ್ಗಾದರೂ ಸ್ವೀಟ್ ಜಾಸ್ತಿ ಅನಿಸ್ತಿದ್ರೆ ನೀವು ಆ ರೀತಿ ಮಾಡ್ಕೋಬೋದು. ಮುಚ್ಚಳ ಮುಚ್ಚದೆ ಬೇಯಿಸ್ಕೋಬೇಕು. ಮುಚ್ಚಳ ಮುಚ್ಚಿದರೆ ಅದು ಉಕ್ಕು ಬರುತ್ತೆ ಮತ್ತು ಪಾಯಸ ಒಡೆದಂಗೆ ಕಾಣುತ್ತೆ. 1-2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ನೋಡಿ ಎಷ್ಟು ಪರ್ಫೆಕ್ಟಾಗಿ ಕಾಳು ಬೆಂದಿದೆ ಅಂತ. ಈಗ ಇದ್ಕಿರೋ ಅಂಥ ಅವರೆಕಾಳಿನ ಪಾಯಸ ರೆಡಿಯಾಗಿದೆ. ಇದನ್ನು ಹಾಗೇನೂ ಕುಡಿಬಹುದು ಅಥವಾ ಚಪಾತಿ ದೋಸೆ ಜೊತೆಗೂ ತಿನ್ಬೋದು. ಅವರೆಕಾಳಿನ ಸೀಸನಲ್ಲಿ ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ನಾರ್ಮಲ್ ಪಾಯಸ ಮಾಡೋ ಬದಲು ಈ ರೀತಿ ಇದ್ಕಿದ ಅವರೆಕಾಳಿನ ಪಾಯಸ ಮಾಡಿಕೊಡಿ, ಇಷ್ಟಪಟ್ಟು ಕುಡಿತಾರೆ. ಈ ಮಮತಾಸ್ ರೆಸಿಪಿ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ಇನ್ನಷ್ಟು ರೆಸಿಪೀಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದೊಂದು ಸಬ್ಸ್ಕ್ರಿಪ್ಷನ್ ಕೂಡ ನಮಗೆ ತುಂಬಾ ಮೋಟಿವೇಶನ್ ಕೊಡುತ್ತೆ. ಧನ್ಯವಾದಗಳು.